ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮೆಗೆದೋನ್ ಯುದ್ಧ ಮುಯ್ಯಿ ತೀರಿಸುವ ದಿನ ಪುಟ 370. ಪ್ರಸ್ತುತದಲ್ಲಿರುವ ಆಡಳಿತವನ್ನು ಪುನಃ ಸ್ಥಾಪಿಸುವುದು ಅಸಾಧ್ಯವಾದದ್ದು, ಏಕೆಂದರೆ ಮೊದಲನೆಯದಾಗಿ ಅದು ತನ್ನ ಉಪಯುಕ್ತತೆಯನ್ನು ಮೀರಿದೆ ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ನ್ಯಾಯಸಮ್ಮತವಾದುದಲ್ಲ. ಎರಡನೆಯದಾಗಿ ಧಾರ್ಮಿಕ ಜ್ಞಾನವನ್ನು ಸಾಮಾನ್ಯವೆಂಬಂತೆ ಪರಿಣಾಮಹೀನಗೊಳಿಸಿದೆ. ಮೂರನೆಯದಾಗಿ ಪುರೋಹಿತಶಾಹಿಗಳು ಬಹಳ ಕಾಲದಿಂದ ಜನಸಮೂಹವನ್ನು ತಪ್ಪುಗಳಿಂದ ಮತ್ತು ಭೀತಿಯಿಂದ ಕುರುಡರಾಗಿಸಿದೆ ಮತ್ತು ಸಂಕೋಲೆಯಲ್ಲಿರಿಸಿ ವಂಚಿಸಿರುವರೆಂದು ಕಂಡುಹಿಡಿದ ಪ್ರಯುಕ್ತ ಎಲ್ಲಾ ಧಾರ್ಮಿಕ ಸಾಧನೆ ಮತ್ತು ಬೋಧನೆಗಳಿಗೆ ಸಾಮಾನ್ಯವಾಗಿ ಅಗೌರವ ತೋರಿಸುವುದಾಗಿದೆ. ನಾಲ್ಕನೆಯದಾಗಿ ಧಾರ್ಮಿಕ ಜನರು ಸಾಮಾನ್ಯವಾಗಿ ದೇವರ ಸಮಯದಲ್ಲಿ ಹಂಚಿಕೆಯ ಅಂದರೆ ಯುಗಗಳ ಬದಲಾವಣೆಯಾಗುತ್ತದೆ ಎಂಬುದನ್ನು ವಿವೇಚಿಸದೇ ಇರುವ ಕಾರಣ ಪ್ರಸ್ತುತ ಆಡಳಿತ ಕ್ರಮವನ್ನು ರಕ್ಷಿಸುವುದರಲ್ಲಿ ತಮ್ಮ ವಿವೇಕವನ್ನು, ತರ್ಕವನ್ನು, ನ್ಯಾಯ ಮತ್ತು ಸತ್ಯವೇದವನ್ನು ಅಲಕ್ಷಿಸಿದ್ದಾರೆ. ಹಾಗಿದ್ದರೆ ಒಂದು ಸಣ್ಣ ಸಂದರ್ಭವು ಉಂಟಾಗಿ ಧಾರ್ಮಿಕ ಲೋಕವು ಅಂದರೆ ಪೋಪನ ಮತ್ತು ಪ್ರೊಟೆಸ್ಟೆಂಟರ ಧಾರ್ಮಿಕ ಅಧಿಕಾರಗಳು ಸುರುಳಿಯಂತೆ ಒಟ್ಟಾಗಿ ಸುತ್ತಿಕೊಳ್ಳುವುದು. ಯೆಶಾಯ 34:4, ಪ್ರಕಟಣೆ 6:14. ಸಂಯೋಜಿತವಾಗಿರುವ ಕ್ರೈಸ್ತನಾಡಿನ ಧಾರ್ಮಿಕ ಅಧಿಕಾರವು ಏಳುತ್ತಿರುವ ಅರಾಜಕತೆಯ ಅಲೆಯ ಭಯಾನಕ ಸಂಘರ್ಷವನ್ನು ಮುಟ್ಟಿದಾಗ ಸಂಪೂರ್ಣವಾಗಿ ನಿರರ್ಥಕವಾಗುತ್ತದೆ. ಆ ಮಹಾಸೈನ್ಯದ ಮುಂದೆ ನಕ್ಷತ್ರ ಸೈನ್ಯವೆಲ್ಲ ಕ್ಷಯಿಸುವುದು, ಅಂದರೆ ನಾಮಾಂಕಿತ ಸಭೆ. ಆಕಾಶಮಂಡಲವು ಸುರುಳಿಯಂತೆ ಸುತ್ತಿಕೊಳ್ಳುವುದು. ತಾರಾಮಂಡಲದ ಎರಡೂ ಮಹಾಧಾರ್ಮಿಕ ಲೋಕದ ಶಕ್ತಿಗಳು, ಉದಾಹರಣೆಗೆ ಪೋಪನ ಅಧಿಕಾರ ಮತ್ತು ಪ್ರೊಟೆಸ್ಟೆಂಟ್ ವರ್ಗ, ಸುರುಳಿಯ ಎರಡೂ ವಿಶಿಷ್ಟ ಕೊನೆಗಳಾಗಿ ಈಗ ಅತಿ ಶೀಘ್ರವಾಗಿ ಒಂದನ್ನೊಂದು ಸಮೀಪಿಸುತ್ತಿವೆ. ನಾವು ತೋರ್ಪಡಿಸಿದಂತೆ ಒಟ್ಟಾಗಿ ಉರುಳುತ್ತಿವೆ. ಅವರ ಎಲ್ಲ ಸೈನ್ಯವು ಕೆಳಕ್ಕೆ ಬೀಳುವರು, ಬಿದ್ದು ಹೋಗುವರು, ಹೊರಕ್ಕೆ ದೂಡಲ್ಪಡುತ್ತವೆ. ಎಲ್ಲವೂ ಒಟ್ಟಿಗೆ ಅಲ್ಲ, ಆದರೆ ಕ್ರಮೇಣವಾಗಿ, ಆದರೂ ಶೀಘ್ರವಾಗಿ. ದ್ರಾಕ್ಷಿಯ ಎಲೆಯೊಣಗಿ ಗಿಡದಿಂದ ಬೀಳುವಂತೆಯೂ ಅಂಜೂರದ ಮರದಿಂದ ತರಗು ಉದುರುವ ಹಾಗೂ. ಯೆಶಾಯ 34:4. ಅಂತಿಮವಾಗಿ ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಕರಗಿ ಹೋಗುವರು. 2 ಪೇತ್ರ 3:12. ಆತನ ವೈರಿಗಳು ಮುಳ್ಳುಗಳಂತೆ ಹೆಣೆದುಕೊಂಡಿದ್ದರೂ ಪ್ರೊಟೆಸ್ಟೆಂಟರು ಮತ್ತು ಪೋಪನ ಅಧಿಕಾರ ಎಂದಿಗೂ ಪರಿಪೂರ್ಣವಾಗಿ ಸಮೀಕರಣವಾಗದು. ಎರಡೂ ಬದಿಗಳಲ್ಲಿ ಮುಳ್ಳಾಗಿರುವುದು. ತಮ್ಮ ಮಧ್ಯದಲ್ಲಿ ಮುಳುಗಿದ್ದರು, ಅಂದರೆ ಕುಡಿತದಲ್ಲಿ ಮುಳುಗಿದ್ದರು, ಲೌಕಿಕ ಆತ್ಮದಿಂದ ಕುಡಿದು ಮತ್ತರಾಗಿ. ಬೆಂಕಿಯು ನಿನ್ನ ಅಗುಳಿಯನ್ನು ಅಂದರೆ ಕೂಳೆ ನುಂಗಿಬಿಟ್ಟಿತು. ಆ ಮಹಾ ಸಂಕಟದ ದಿನದಲ್ಲಿ ಧ್ವಂಸವಾಗುವರು ಮತ್ತು ಧಾರ್ಮಿಕ ಸಂಸ್ಥೆಯಾಗಿ ಸಂಪೂರ್ಣವಾಗಿ ನಾಶವಾಗುವರು. ಆತನು ಪೂರಾ ಹಾಳು ಮಾಡುವನು. ಅಪಾಯವು ಎರಡನೆಯ ಸಲ ಉಂಟಾಗಬೇಕಾಗಿಲ್ಲ. ಆಶೀರ್ವದಿತ ವಾಗ್ದಾನ. ಇಗೋ, ಆ ದಿನವು ಬರುತ್ತಿದೆ, ಒಲೆಯಂತೆ ಉರಿಯುತ್ತಿದೆ. ಸಕಲ ಅಹಂಕಾರಿಗಳು, ದುಷ್ಕರ್ಮಿಗಳು ಹೊಟ್ಟಿನಂತಿರುವರು. ಬರುತ್ತಿರುವ ಆ ದಿನವು ಅವರಿಗೆ ಅಗ್ನಿ ಪ್ರಳಯವಾಗುವುದು. ಬುಡರೆಂಬೆಗಳಾವದನ್ನೂ ಉಳಿಸದು. ನಹೂಮ 1:9 ಮತ್ತು 10, ಮಲಾಕಿ 4:1. ಮುಂದಿನ ಶೀರ್ಷಿಕೆ ಯಾಕೋಬ್ಯರ ಸಂಕಟದ ಕಾಲ, ದ ಟೈಮ್ ಆಫ್ ಜೇಕಬ್ಸ್ ಟ್ರಬಲ್. ಯೆಹೋವನ ದಿನದ ಸಂಕಟಗಳು ಮತ್ತು ಯಾತನೆಗಳು ಕ್ರೈಸ್ತ ಪ್ರಪಂಚಕ್ಕೆ ಮೊದಲನೆಯದಾಗಿದೆ ಮತ್ತು ವಿಶೇಷವಾಗಿದೆ, ಕೊನೆಗೆ ಎಲ್ಲ ರಾಷ್ಟ್ರಗಳಿಗೂ ಆಗಿದೆ. ಅಂತಿಮ ಸ್ಫೋಟ. ಯೆಹೆಜ್ಕೇಲ 38:8-12 ನಮಗೆ ತಿಳಿಸಿರುವಂತೆ ಪ್ಯಾಲೆಸ್ತೀನ್ನಲ್ಲಿ ಪುನಃ ಮೇಳೈಸಲಿರುವ ಇಸ್ರಾಯೇಲ್ಯರ ಮೇಲೆ ಆಗುವುದಾಗಿದೆ. ಹಿಂದೆಂದಿಗಿಂತಲೂ ಈ ಸುಗ್ಗಿಯ ಕಾಲದೊಳಗೆ ಪ್ಯಾಲೆಸ್ತೀನಿನ ಬಹಳ ಹೆಚ್ಚಾಗಿ ಮೇಳೈಸಲಿರುವ ಇಸ್ರಾಯೇಲ್ಯರನ್ನು ಕುರಿತು ಪ್ರವಾದಿಯು ಸೂಚಿಸಿರುವವನಾಗಿದ್ದಾನೆ. ಆತನು ಎಲ್ಲ ದೇಶಗಳಿಂದ ಮಹಾಸಂಖ್ಯೆಯಲ್ಲಿ ಒಟ್ಟುಗೂಡುವುದನ್ನು ಪ್ರತಿನಿಧಿಸುತ್ತಾ ಮತ್ತು ಸಾಕಷ್ಟು ಸಂಪತ್ತಿನೊಂದಿಗೆ ಹಿಂದೆ ಪಾಳುಬಿದ್ದಿದ್ದ ಆ ಜಾಗದಲ್ಲಿ ವಾಸಿಸುವರು ಹಾಗೂ ಆ ದಿನದಲ್ಲಿ ಉಳಿದ ಲೋಕದವರು ಭಯಂಕರ ಗದ್ದಲದಿಂದ ಜೀವಿಸುವಾಗ ಅವರೆಲ್ಲರೂ ಸೌಖ್ಯದಿಂದ ಜೀವಿಸುವರು. ಯೆಹೆಜ್ಕೇಲ 38:11 ಮತ್ತು 12. ಎಲ್ಲಾ ಜನರು, ಇಸ್ರಾಯೇಲ್ಯರು ಪ್ಯಾಲೆಸ್ತೀನಿಗೆ ಪುನಃ ಮೇಳೈಸಲು ಆರಂಭಿಸಿರುವುದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಆದರೆ ಪ್ರಕಟವಾಗಿರುವಂತೆ ನಿಗದಿತ ಸಮಯದೊಳಗೆ ಈ ಪ್ರವಾದನೆಯು ನೆರವೇರಲು ಅವರ ವಿಮೋಚನೆ ಇತರ ದೇಶಗಳಿಂದ ಅತ್ಯಂತ ಮತ್ತು ಹಠಾತ್ ಪ್ರಚೋದನೆಯನ್ನು ಹೊಂದಬೇಕು.